ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದ್ರು ಇನ್ನೂ ಇಲ್ಲಿ ಬರದೇ ಇರೋ ಕಾರಣಕ್ಕೆ ಇವತ್ತಿಗೂ ನೀನು ಜೀವಂತವಾಗಿದೆಯಾ ಅನ್ನೋ ವಿಷಯನ ಮರಿಬೇಡ ನೀನು. ಅಮ್ನೋರ್ ಥರ ಇರೋ ಎರಡನೇ ಸೊಸೆ ದರ್ಶನ ಆಗುತ್ತೆ, ಆದರೆ ಓರ್ಗಿತ್ತಿ ಆಗಿರೋ ಗಾಯತ್ರಕ್ಕನ್ ಪುನರ್ದರ್ಶನನೇ ಆಗ್ತಿಲ್ವಲ್ಲ. ಅಮ್ಮೋರು ನಿನಗೆ ಓರ್ಗಿತ್ತೀನ? ಹಾಗನ್ನೋದಕ್ಕೆ ಸ್ವಲ್ಪನೂ ನಾಚಿಕೆ ಇಲ್ವಾ ನಿಮಗೆ? ಹೋಗ್ಲಿ, ಸೌತಿ ಅನ್ಕೋ. ಆ ತಾಯಿ ಪ್ರಾಣನ ನಿನ್ನ ಕೈಯಾರೆ ತೆಗೆದು ಅವ್ರ ಸ್ಥಾನ ಕೂತ್ಕೊಂಡು ಸವತಿಯಾಗಿ ನೀಚ ಬುದ್ಧಿ ಇರೋ ಹೆಣ್ಣು ಕಣೆ ನೀನು. ಜಾಸ್ತಿ ಸಿಟ್ಟು ಮಾಡ್ಕೊಂಡ್ರೆ ಅಲಂಕಾರ ಹಾಳಾಗೋಗುತ್ತೆ ನೈನಿ. ಮನ್ಸಲ್ಲಿ ಏನೂ ಇಟ್ಕೊಳ್ದೆ ಹಾಲಿಗೆ ಬಂದು ನೃತ್ಯ ಪ್ರದರ್ಶನ ಕೊಡು. ಪರಮೇಶ್ವರನ ಕೃಪಾ ಕಟಾಕ್ಷ ಪಡ್ಕೋಬಹುದು. ಕೈಗೇನು ಹಚ್ಕೊಂಡಿದ್ದೆ ನೀನು? ನೈನಿ 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 ಶತ್ರು ಶೇಕ್ ಹ್ಯಾಂಡ್ ಮಾಡೋದು ಅಂದ್ರೆ ಅದರ ಅರ್ಥ ಇದೇ ನಯನಿ. ಪ್ರಜ್ಞೆನೇ ಇಲ್ದಿರೋ ನೀನು ನಿನ್ ಗಂಡನ್ಗೆ ಅಪಾಯ ಬಂದ್ರೂ ತಿಳ್ಕೊಳಕ್ಕೆ ಆಗಲ್ಲ. ಓಂ ಭಸ್ಮೋದ್ದೂಲಿತ ವಿಗ್ರಹಾಯ ನಮಃ. ಓಂ ಸೋಮ ಸೂರ್ಯಾಗ್ನಿ ಲೋಚನಾಯೇ ನಮಃ. ಓಂ ಸ್ಥಿತಿಕಂಠಾಯ ನಮಃ. ಓಂ ಮೃಗಪಾಣಿಯೇ ನಮಃ. ಶರಣು ಶರಣು ಸ್ವಾಮಿ. ಶರಣು ಶರಣು ಸ್ವಾಮಿ. ಇವತ್ತು ಈಶ್ವರ ಎಷ್ಟು ಮುದ್ದ ಕಾಣಿಸ್ತಿದಾನಲ್ವಾ? ನನ್ನನ್ನು ಹೊಗಳೋದನ್ ಬಿಟ್ಟು ದೇವ್ರನ್ನ ಹೊಗಳುತ್ತಾ ಇದೀಯ. ಮಹಾದೇವ ಎಲ್ಲಿ? ಟಸ್ಸು ಪುಸ್ಸು ಅಂತ ಬಟ್ಲರ್ ಇಂಗ್ಲಿಷ್ ಮಾತಾಡೋ ಹಸ್ಬೆಂಡ್ ಎಲ್ಲಿ? ಏನೇ ಹಾಗಂತಿದ್ಯಾ? ಕೇದಾರ್ನಾಥಂಗೂ ಟೈಮ್ ವೇಸ್ಟ್ ಮಾಡೋ ನನ್ ಗಂಡಂಗೂ ಇರೋ ವ್ಯತ್ಯಾಸ ಹೇಳ್ತಿದ್ದೀನಿ ಆಂಟಿ. ಅದ್ಕೆ ಹಬ್ಬದ ದಿನ ವಲ್ಲಭನ್ಗೆ ಹಿಂಸೆ ಕೊಡ್ಬೇಡಿ. ಹಾಸಿನಿ ಹಾಸ್ಯದ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಕಂದ. ನಾನ್ ಸೀರಿಯಸ್ ಆಗಿ ಹೇಳಿದ್ರೆ ಅದನ್ನ ಕಾಮಿಡಿ ಅನ್ಕೋತಿದ್ದೀರಲ್ಲ. ಸರಿ ಬಿಡಮ್ಮ, ಮೊದಲು ಪೂಜೆ ಮಾಡೋಣ. ನಮ್ಮ ಅಕ್ಕನ ರೂಪಕಲ್ಲ ಮುಗಿದ್ಮೇಲೆ ಶಿವಪೂಜೆ ಮಾಡ್ಬೇಕಂತಿದ್ರಲ್ಲ. ರೆಡಿಯಾಗಿ ಬರ್ತೀನಿ ಅಂತ ಹೋದ್ಲು, ಆದ್ರೆ ಇನ್ನೂ ಬರಲಿಲ್ಲ. ಅಮ್ಮನವ್ರ ವೇಷ ಹಾಕೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ. ಹಾಗಿದ್ಮೇಲೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದ್ ಬಿಟ್ಟು ನೀವೆಲ್ರೂ ಇಲ್ಲೇ ಇದ್ರೆ ಹೇಗೆ? ನೈನಿ ನಿನ್ನ ಹೆಂಡತಿ ಸುಮ್ಮನಂತರ ತುಂಬಾ ಟೈಮ್ ತಗೊಳ್ಳೋದಿಲ್ಲ ವಿಕ್ರಾಂತ್. ಬಂದ್ಬಿಡ್ತಾಳೆ ನೋಡು. ನಯನಿ ಪ್ರಜ್ಞೆ ತಪ್ಪಿದಾಳೆ. ಅವಳಿಗೆ ಎಚ್ಚರ ಆಗೋಷ್ಟ್ರಲ್ಲಿ ನಾನ್ ಬೆರೆಸಿರೋ ದ್ರವ್ಯ ಅದರಿಂದ ಶಿವಲಿಂಗದ ಮೇಲೆ ಬೀಳ್ಬೇಕು ಅಂದ್ರೆ ಕೆಳಗಡೆ ಸಿಕ್ಸಿರೋ ಹೂವು ಮೆತ್ತಗೆ ಕೆಳಗಡೆ ಜಾರಬೇಕು. ಆಮೇಲೇನೆ ಭಯಾನಕ ದೃಶ್ಯ ನಡೆಯೋದು. ಆ ಮಹಾದೇವನ್ನ ಎಲ್ಲರೂ ಸ್ಮರಿಸಿ ಅಷ್ಟ್ರಲ್ಲಿ ನೈನಮ್ಮ ಬಂದ್ಬಿಡ್ತಾಳೆ. ಓಂ ಪರಶುಹಸ್ತಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಜಟಾಧಾರಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಜಟಾಧರಾಯ ನಮಃ. ಜೋರಾಗಿ ಹೇಳಿ. ಮಹಾದೇವನಿಗೆ ಮಾತ್ರ ಅಲ್ಲ, ಅಮ್ಮನವ್ರಿಗೂ ಕೂಡ ನಿಮ್ ಪ್ರಾರ್ಥನೆ ಕೇಳಿಸ್ಬೇಕು. ಆ
ಆಗ ಆ ತಾಯಿನೇ ಬಂದು ದರ್ಶನ ಕೊಡ್ತಾಳೆ. ಓಂ ಶ್ರೀಕಂಠಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ಶಾಂಭವೇ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ದಿನ ನನ್ನ ಬೇಡ್ಕೊಂಡು ಎಲ್ರಿಗೂ ಸೇವೆ ಮಾಡೋ ನೀನು ಜಾಗರಣೆ ಮಾಡ್ತಾ ನನ್ನ ಗಂಡನ್ನ ಪೂಜೆ ಮಾಡಬೇಕು ಅಂತ ಅನ್ಕೊಂಡೆ ನೈನಿ. ಆದರೆ ಚಂಚಲವಾಗಿರೋ ಮನ್ಸಿರೋರು ಮಾಡಿರೋ ಕೆಲಸದಿಂದ ನೀನೀಗ ಪ್ರಜ್ಞೆ ತಪ್ಪಿದ್ಯಾ? ಪರವಾಗಿಲ್ಲ, ಸುಸ್ತಾಗಿದೆ ಅಂದ್ಕೊಂಡು ಹಾಯಾಗಿ ವಿಶ್ರಾಂತಿ ತಗೋ. ನಿನ್ನ ಬದಲಾಗಿ ನಾನು ನಿನ್ನ ಥರ ಹೋಗಿ ಬರ್ತೀನಿ. ಓಂ ವಿನಾಯಕಾಯ ನಮಃ. ಓಂ ಭೀಮಾಯ ನಮಃ. ಬ್ರೋ, ಅಮ್ಮನವ್ರು ಬರ್ತಿದ್ದಾರೆ. ನಮ್ ನೈನಿ ಅಮ್ಮನವ್ರ ವೇಷ ಹಾಕೊಂಡು ಬಂದಿರೋದು ವಿಕ್ಕಿ. ನೈನಿ, ಎಷ್ಟು ಮುದ್ದ ಕಾಣ್ತಿದ್ಯಾ. ಈಗಷ್ಟೇ ಶಿವಲಿಂಗ ಎಷ್ಟು ಮುದ್ದಾಗಿದೆ ಅಂತ ಹೇಳ್ತಿದ್ದೆ. ನೀನು ಆ ಪಾರ್ವತಿ ದೇವಿ ಥರಾನೇ ರೆಡಿಯಾಗಿ ಎಷ್ಟು ಮುದ್ದ ಕಾಣ್ತಿದ್ಯಾ. ಜೈ ವಿಶಾಲಾಕ್ಷಮ್ಮ. ಅಮ್ಮ ದಾಕ್ಷಾಯಿನಿ, ಅಮ್ಮ ಕಾತ್ಯಾಯಿನಿ, ನಿನ್ನ ದರ್ಶನ ಭಾಗ್ಯ ನಮಗೆ ಲಭಿಸೋದು ನಮ್ಮ ಪೂರ್ವ ಜನ್ಮದ ಸುಕೃತ ಫಲನಮ್ಮ. ಮಾಮ್, ಗುರುಗಳು ನೈನಿನ ನಿಜವಾಗ್ಲೂ ಅಮ್ಮನವ್ರು ಅನ್ಕೊಂಡಿದ್ದಾರೆ. ಗುರುಗಳೇ, ನಮ್ಮಕ್ಕ ನೀವು ನೈನಿ ಅಂತ ಕರೆದ್ರೇನೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಕೆಲವ್ರಿಗೆ ಪಾಪ ಬೇಜಾರಾಗುತ್ತೆ. ಅರ್ಥ ಆಯ್ತು ನೈನಿ. ನೀನು ತ್ರಿನಯನಿ, ನಾವು ಹಾಗೆ ಕರಿತೀವಮ್ಮ. ಏನಾಯ್ತು ಮಾಮ್, ಕಣ್ಬಿಟ್ಕೊಂಡು ನೋಡ್ತಿದ್ದೀರಾ? ಏ, ಪ್ರಜ್ಞೆ ತಬ್ಬಿದ್ದಿರೋ ನಯನಿ ಇಷ್ಟು ಬೇಗ ಹೇಗೋ ಬರ್ತಾ ಇದ್ದಾಳೆ. ಹೌದು ಮಾಮ್, ಗೆಟಪ್ ನೋಡಿ ಗಾಬ್ರಿಲಿ ಆ ಮ್ಯಾಟ್ರೆ ಮರ್ತೋದೆ ಮಾಮ್. ಅವಳು ಅಪಾಯನ ಗ್ರಹಿಸಿನೇ ಬರ್ತಿದ್ದಾಳೆ ಅಂತೀಯಾ? ನೈನಿ, ಅಟ್ ಎನಿ ಕಾಸ್ಟ್ ನಿನಗೆ ದೃಷ್ಟಿ ಖಂಡಿತ ತೆಗಿಬೇಕು ಅನ್ನಿಸ್ತಿದೆ. ಈಶ್ವರನ್ಗೆ ಆರತಿ ಮಾಡಿದ್ರೆ ಸಾಕು ಯಜಮಾನ್ರೆ, ನನಗಾಗಿರೋ ದೃಷ್ಟಿನೂ ಹೋಗುತ್ತೆ.
ಎಲ್ರು ನಿನ್ನ ಕಣ್ಮಟ್ಟಿಕ್ಸ್ದೆ ನೋಡ್ತಿದ್ದಾರೆ. ದೃಷ್ಟಿ ಆದ್ರೆ ಯಾರನ್ನೂ ಬೈಕೋಬಾರ್ದು ಹೇಳಿದೀನಿ. ಗಂಗಾಧರನ್ ಹತ್ರ ಇದ್ರೆ ಚಳಿ ನಡ್ಕ ಬರುತ್ತೆ ಹೊರತು ಹುಷಾರ್ ತಪ್ಪದಿಲ್ಲ ಸುಮನ. ಹಿಮಾಲಯದಲ್ಲಿರೋರ್ ತರ ಶಿವನ್ ಜಟ್ಟೆಲಿರೋ ಗಂಗೆ ನಿಂಗ್ ಅಭಿಷೇಕ ಮಾಡ್ತಿರೋರ್ ತರ ಹೇಳ್ತಿದ್ಯಲ್ಲಕ್ಕ. ಗೆಟಪ್ ಹಾಕೊಂಡಿದ್ದೆ ಹೀಗಾಗಿದಾರ ನಿಮ್ಮ ಅಕ್ಕ. ನೋಡಿ ಹೆದರ್ಕೋಬೇಡ ಕಣಯ್ಯ, ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿದ್ರೆ ತಪ್ಪಿಲ್ಲ. ದಿಮಾಕ್ ಇರೋರು ಕೈ ಮುಗಿಯಲ್ಲ ಚಿಕ್ಕಪ್ಪ. ಅತ್ಗೆ ಯಾರೇನೇ ಹೇಳಿದ್ರು ಹಬ್ಬದ ವಿಶೇಷತೆ ಬಗ್ಗೆ ನೀವ್ ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಮಹಾಶಿವರಾತ್ರಿ ಬಗ್ಗೆನೂ ಹೇಳ್ತೀರಾ? ಹೇಳ್ತೀನಿ. ಶಿವರಾತ್ರಿಯ ರಾತ್ರಿ ನಾವೆಲ್ಲರೂ ಜಾಗರಣೆ ಮಾಡಿಕೊಂಡು ರಾತ್ರಿ ಹೊತ್ತು ಮಾಡುವಂಥ ಶಿವಾರ್ಚನೆ, ಶಿವನ ಅಭಿಷೇಕದಿಂದ ನಮ್ಮ ಶರೀರಕ್ಕೊಂದು ತೇಜಸ್ ಬರುತ್ತೆ. ಅಭಿಷೇಕ ಎಲ್ ಮಾಡ್ತಿದಾರಕ್ಕ? ಶಿರೋಧಾರೆ ಪಾತ್ರೆನ ಮೇಲ್ ಕಟ್ಟಿದ್ದಾರೆ, ಆದ್ರೆ ಅದ್ರಿಂದ ಈ ಲಿಂಗದ ಮೇಲೆ ನೀರು ಬೀಳ್ಬಾರ್ದು ಅಂತ ಹೂವನ್ನ ಅಡ್ಡ ಇಟ್ಟಿದ್ದಾರೆ. ಪೂಜೆ ಶುರು ಆಗೋಕ್ಕೂ ಮುಂಚೆ ಆ ಹೂವನ್ನ ತೆಗೆದ್ರೆ ಆಗತ್ತಲ್ವೇನಮ್ಮ? ಅದರಿಂದ ನೀರ್ ಬಿದ್ದು ಅಭಿಷೇಕ ಆದ ಹಾಗಾಗತ್ತೆ. ಆ ಹೂವನ್ನ ತೆಗ್ದಾಕ್ಬೇಕಾ ಈಗ? ಬೇಡ ಕಂದ, ಅದಾಗದೆ ಕೆಳಗ್ ಬಿದ್ಬಿಡುತ್ತೆ. ಶಿರೋಧಾರ ಪಾತ್ರೆಯಲ್ಲಿರೋ ನೀರು ಆಚೆ ಬಂದು ಶಿವನ ಶಿರಸ್ಸನ್ನ ತಾಗೋದಿಕ್ಕೆ ಪ್ರಯತ್ನ ಪಟ್ರೆ ಹೂವು ಕೆಳಗ್ ಬೀಳಲ್ವಾ? ನಿಜಾನೇ. ಭಕ್ತಿಯಿಂದ ಶಿವಲಿಂಗದ ಮೇಲೆ ಒಂಚೂರು ನೀರು ಸುರಿದ್ರು ಮಹಾಯಾಗ ಮಾಡ್ದ ಹಾಗೆ ಅಂತ ಶಂಕರ ಹೇಳ್ತಿರ್ತಾನೆ. ಹೌದು, ಮಹಾಶಿವರಾತ್ರಿ ಅಂತ ಯಾಕಂತಾರಮ್ಮ? ನಿತ್ಯ, ಪಕ್ಷ, ಮಾಸ, ಮಹಾಯೋಗ ಅನ್ನೋ ವಿಧವಾದ ಶಿವರಾತ್ರಿ ಇದೆ. ಪ್ರತಿದಿನ ಶಿವನ್ನ ಆರಾಧಿಸೋದು ನಿತ್ಯ ಶಿವರಾತ್ರಿ. ಪ್ರತಿ ಮಾಸದಲ್ಲಿ ಶುಕ್ಲ ಬಹುಳ ಚತುರ್ದಶಿ ದಿನ ಶಿವಾರಾಧನೆ ಮಾಡೋದು ಪಕ್ಷ ಶಿವರಾತ್ರಿ. ಮಾಸದಲ್ಲಿ ಬಹುಳ ಚತುರ್ದಶಿ ದಿನ ಮಹಾದೇವನ್ನ ಪೂಜಿಸೋ ದಿನ ಮಾಸ ಶಿವರಾತ್ರಿ. ಈ ಮಾಘ ಮಾಸದಲ್ಲಿ ಬಹುಳ ಚತುರ್ದಶಿ ಅಂತ ಸರ್ವಶ್ರೇಷ್ಠವಾದ ಮಹಾಶಿವರಾತ್ರಿನ ಆಚರಿಸ್ತಾರೆ. ಸಾಧಕನು ತನ್ನ ಯೋಗ ಮಹತ್ವದಿಂದ ಯೋಗ ನಿದ್ರೆಗೆ ತೆರಳೋದನ್ನ ಯೋಗ ಶಿವರಾತ್ರಿ ಅಂತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೈನಿ. ನೀನ್ ನೃತ್ಯ ಮಾಡಿದ್ರೆ ಅದನ್ನ ನೋಡಿ ಕಣ್ ತುಂಬ್ಕೋತೀವಿ ನಾವು. ಹೌದು ಅದ್ಕೆ. ಶಿವನ್ ಮೇಲೆ ಶಿರೋಧರ ಪಾತ್ರೆಯಿಂದ ಜಲ ಬಿದ್ದು ಅಭಿಷೇಕ ಆಗಿ ಬ್ರೋ ಆರತಿ ಮಾಡಿ ಪೂಜೆ ಮಾಡಬೇಕು. ಇವೆಲ್ಲ ಒಂದೇ ಟೈಮಿಗಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೋರಿಕೆನ ನಾನ್ಯಾಕೆ ಬೇಡ ಅನ್ಲಿ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರತಿಯೊಂದು ಈಶ್ವರನ ಇಚ್ಛೆ ತಾಯಿ, ನಡೀಲಿ.
ಏನು ಇದು? ಹೂ ಕೆಳಗೆ ಬಿದ್ರೂ ನೀವು ಮಿಕ್ಸ್ ಮಾಡಿರೋ ವಾಟರ್ ಕೆಳಗೆ ಬೀಳೇ ಇಲ್ಲ. ನಾನು ಅದನ್ನೇ ನೋಡ್ತಿದ್ದೀನಿ ಕಣ. ಶಿವಲಿಂಗದ ಮೇಲೆ ಆ ನೀರು ಬಿದ್ದು ಪಕ್ಕದಲ್ಲಿರೋ ವಿಶಾಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ವೇಳೆ ಬಿದ್ದಿದ್ರೆ ಡ್ಯಾನ್ಸ್ ಮಾಡ್ತಿರೋ ನೈನಿಗೂ ಎಫೆಕ್ಟ್ ಆಗಿರೋದು. ಅದರ ಒಂದು ಹನಿ ನೀರು ಬೀಳ್ತಿಲ್ಲ. ಒಳಗಡೆ ಏನಾದರೂ ತಡೀತಿದೆ ಅಂತ ಅಂತೀಯಾ? ಮಾಮ್, ನಾನು ಮೇಲೆ ಹೋಗಿ ನೋಡ್ಕೊಂಬರ್ತೀನಿ ರೀ. Mom, 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 Mom. Mom, Mom, Mom. ಅಲ್ಲಿ ಅಯ್ಯೋ, ಏನಾಯ್ತು? ಮೇಲ್ ಕಟ್ಟಿದಿರಲ್ಲ ಆ ಪಾತ್ರೆಲೆ ಹಾವಿದೆ.